ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಭೂಮಿ ಕನ್ನಡ ವ್ಲಾಗ್ಸ್. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನನ್ನ ಫಸ್ಟ್ ವಿಡಿಯೋನ ನೋಡಿಲ್ಲ ಅಂತಂದರೆ ಹೋಗಿ ನನ್ನ ಫಸ್ಟ್ ವಿಡಿಯೋನ ನೋಡ್ಕೊಂಬನ್ನಿ. ಆ ವಿಡಿಯೋದಲ್ಲಿ ನನ್ನ ಬಗ್ಗೆ ಇಂಟ್ರಡ್ಯೂಸ್ ಮಾಡಿದ್ದೀನಿ ಆ್ಯಂಡ್ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗೆಲ್ಲ ಇತ್ತು ಅನ್ನೋದನ್ನು ನಾನು ಕ್ಯಾಪ್ಚರ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಐ ಹೋಪ್ ನೀವೆಲ್ಲರೂ ಕೂಡ ಆ ವಿಡಿಯೋನ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ಇನ್ ಕೇಸ್ ಇಷ್ಟಪಟ್ಟಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ನಿಮಗೆಲ್ಲ ಏನೇನೆಲ್ಲ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋಸ್ನ ಶೇರ್ ಮಾಡಿ. ಆ್ಯಂಡ್ yeah, the main thing is don't forget to subscribe and click on the bell icon which is next to it so that ನಿಮಗೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಬಂದು 2nd Jan of 2025. ನಾನು ಮಾರ್ನಿಂಗ್ ಟು ನಾವು ಏನೇನೆಲ್ಲ ಮಾಡಿದೆ ಅಂತ ಫಸ್ಟ್ ನಾನು ಹೇಳ್ತೀನಿ, ದೆನ್ ಐ ವಿಲ್ ಪ್ರೊಸೀಡ್ ವಿತ್ ಮೈ ವಿಡಿಯೋ. ಓಕೆ, ಸೊ ಮಾರ್ನಿಂಗ್ ನಾನು 5:30ಗೆ ಎದ್ದೆ. ಸೊ 5:30ಗೆ ಎದ್ದು ಏನು ಮಾಡಿದೆ ಅಂತ ಅಂದರೆ, ನೆನ್ನೆ ಹಾಕಿದ್ದು ಗೆಟ್ ಟುಗೆದರ್ ವಿಡಿಯೋನ ನೀವು ನೋಡಿದರೆ, ಆ ಗೆಟ್ ಟುಗೆದರ್ ವಿಡಿಯೋ ನಾನು ಎಲ್ಲಿ ಮಾಡಿದೆ ಅನ್ನೋದನ್ನು ಕೂಡ ಹೇಳಿದ್ದೀನಿ. ದಟ್ ಈಸ್ ಮೈ ಮಾಮ್ಸ್ ಫ್ರೆಂಡ್ ಹೌಸ್ ಅಂತ. ಅವ್ರ ಮನೆಯೂ ಕೂಡ ನಮ್ಮೂರಲ್ಲೇ ಇರೋದು. ಸೊ ತುಂಬ ಡಿಸ್ಟೆನ್ಸ್ ಏನಿಲ್ಲ, ಜಸ್ಟ್ ಆ ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೋದೇನೋ ಅಷ್ಟೇ, ನಾಟ್ ಇವನ್ ಅ ಕಿಲೋಮೀಟರ್, ಅಷ್ಟೇ ಡಿಸ್ಟೆನ್ಸ್ ಇರೋದು. ಸೊ ಪ್ರತಿ ವರ್ಷವೂ ಕೂಡ ವಿಲ್ ಬಿ ಹ್ಯಾವಿಂಗ್ ಅ ನ್ಯೂ ಇಯರ್ ಪಾರ್ಟಿ ಆ್ಯಂಡ್ ಪ್ರತಿ ವರ್ಷವೂ ಕೂಡ ನಾವು ಖುಷಿಯಾಗಿ ಎಂಡ್ ಮಾಡ್ತೀವಿ ಆ್ಯಂಡ್ ಪ್ರತಿ ವರ್ಷವೂ ಕೂಡ ನಾವು ಖುಷಿಯಾಗಿ ಸ್ಟಾರ್ಟ್ ಮಾಡ್ತೀವಿ. ಸೊ ಇಯರ್ ಎಂಡ್ ಆ್ಯಂಡ್ ಇಯರ್ ಬಿಗಿನಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನಕ್ಕೆ ಅಂತ ಅಂದರೆ, ಇಯರ್ನ ನಾವು ತುಂಬ ಖುಷಿಯಿಂದ ಕಳಿಸ್ಕೊಡ್ಬೇಕು. ಖುಷಿಯಿಂದ ಕಳಿಸ್ಕೊಡೋದು ಇನ್ ದ ಸೆನ್ಸ್, ಆ ಇಯರಲ್ಲಿ ನಾವು ಕಲ್ತಿರೋ ಪಾಠಗಳನ್ನೆಲ್ಲ ನಾವು ಖುಷಿಯಾಗಿ ಸ್ವೀಕರಿಸಿದ್ದೀವಿ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ. ನೀವು ಖುಷಿಯಾಗಿ ನೀವು ಇಯರ್ನ ಎಂಡ್ ಮಾಡ್ತಾ ಇದ್ದೀರಾ ಅಂತ. ಸೊ ಹೊಸ ವರ್ಷನ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ, ಆ ಲಾಸ್ಟ್ ವರ್ಷ ನೀವು ಕಲ್ತಿರೋ ಪಾಠನ ತಲೆಯಲ್ಲಿ ಇಟ್ಕೊಂಡು ಇನ್ನು ಯಾವ ಥರ ಬದುಕಬೇಕು ಅನ್ನೋದನ್ನು ಕಲ್ತಿದ್ದೀರಾ ಅಂತ ಅರ್ಥ. ಸೊ ಅದಕ್ಕೋಸ್ಕರ ನೀವು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿ. ಸೊ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋ ಸಿಗ್ನಿಫಿಕೆನ್ಸ್ ಏನು ಅಂತ ಅಂದರೆ, ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಅಷ್ಟೇ, ಲೈಫೆಲ್ಲ ಏನೂ ಚೇಂಜ್ ಆಗಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿರುತ್ತೆ. ದಟ್ ಇಸ್ ಟ್ರೂ, ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಬಟ್ ಲೈಫ್ ಚೇಂಜ್ ಆಗಲ್ಲ. ಬಟ್ ನೀವು ವರ್ಷದಲ್ಲಿ ಏನೇನು ಪಾಠಗಳನ್ನ ಕಲ್ತಿದ್ದೀರಾ ಅಂತ ಹೇಳಿ ಆ ವರ್ಷಕ್ಕೆ ನೀವು ಟ್ಯಾಂಕ್ ಮಾಡಬೇಕಲ್ವ. ಸೊ ಆ ಇಯರ್ ಎಂಡಿಂಗನ್ನು ಕೂಡ ಸೆಲೆಬ್ರೇಟ್ ಮಾಡಿ. ಆ್ಯಂಡ್ 2025ಅಲ್ಲಿ 2024ಅಲ್ಲಿ ಕಲ್ತಿರುವಂತಹ ಪಾಠಗಳನ್ನ ನೀವು ರೆಸ್ಪೆಕ್ಟ್ ಮಾಡ್ತೀರಾ, ಅದನ್ನು ಮುಂದೆ ಫಾಲೋ ಮಾಡ್ತೀರಾ ಅನ್ನೋದನ್ನು ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ 2025ನ ಸೆಲೆಬ್ರೇಟ್ ಮಾಡಿ. ಓಕೆ, ಸೊ ಐ ಹೋಪ್ ನೀವೆಲ್ಲರೂ ಕೂಡ ಖುಷಿಯಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ ಕೇಸ್ ಖುಷಿಯಾಗಿಲ್ಲ ಅಂತ ಅಂದರೆ, ಮೇಕ್ ಅ ರೀಸನ್ ಟು ಬಿ ಹ್ಯಾಪಿ. ಸ್ಯಾಡ್ ಆಗೋದಕ್ಕೆ ನಿಮಗೆ ತುಂಬ ರೀಸನ್ ಸಿಗುತ್ತೆ, ಬಟ್ ಖುಷಿಯಾಗಿರೋದಕ್ಕೆ ಕಾರಣಗಳು ತುಂಬ ಕಮ್ಮಿ. ಬಟ್ ಕಾರಣಗಳನ್ನ ಹುಡುಕೊಂಡಾದರೂ ಸಂತೋಷವಾಗಿರಿ. ಆ್ಯಂಡ್ ದುಃಖಗಳಿರ್ಬೋದು, ಸುಖಗಳಿರ್ಬೋದು, ಅದೆಲ್ಲ ಶಾಶ್ವತ ಅಲ್ಲ, ಯಾವುದೂ ಕೂಡ ಶಾಶ್ವತ ಅಲ್ಲ. ಇವತ್ತಿರುತ್ತೆ ಆ್ಯಂಡ್ ನಾಳೆ ಹೋಗುತ್ತೆ. ಅದಕ್ಕೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಂಡು ಬೇಜಾರೆಲ್ಲ ಮಾಡಿಕೊಂಡು ನಿಮ್ಮ ನಗು ಆಗಲಿ ನಿಮ್ಮ ಖುಷಿಯಾಗಿ ಕಳ್ಕೊಬೇಡಿ. ಸೊ ಲಾಫ್ಟರ್ ಇಸ್ ಅ ಬೆಸ್ಟ್ ಮೆಡಿಸಿನ್. ಸೊ ನಗ್ನಗ್ತಾ ಇದ್ದಷ್ಟು ನಿಮಗೆ ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ, ಹೆಲ್ದಿಯಾಗಿರ್ತೀರ. ಸೊ ಯಾವಾಗಲೂ ನಗ್ತಾ ಇರಿ. ಬನ್ನಿ ಇವಾಗ ನಾನು ಮಾರ್ನಿಂಗಿಂದ ಏನು ಮಾಡಿದೆ ಅದನ್ನು ಹೇಳ್ತೀನಿ. ಸೊ ಆ್ಯಸ್ ಐ ಸೈಡ್ 4:30ಗೆ ನಾನು ಎದ್ದೆ ಆ್ಯಂಡ್ ನಾನು ನಮ್ಮೂರಲ್ಲಿ ಇದ್ದೆ. ಬಟ್ ನಾನು ಇರೋದು ಬ್ಯಾಂಗ್ಳೂರಲ್ಲಿ ಅಂತ ಹೇಳಿದ್ದೀನಿ, ಪಿ ಜಿಲಿ ಅಂತ ಹೇಳಿದ್ದೀನಿ, ಬಿಕಾಸ್ ಐ ಆಮ್ ಸ್ಟಡಿಯಿಂಗ್ ಡಿಗ್ರಿ ಅಂತಲೂ ಹೇಳಿದ್ದೀನಿ. ಓಕೆ, ಸೊ ನಾಳೆಯಿಂದ ನಮಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ದಿನ ನನಗೆ ಕ್ರಿಸ್ಮಸ್ ಹಾಲಿಡೇ ಕೊಟ್ಟಿದ್ರು ಆ್ಯಂಡ್ ಇಟ್ಸ್ ನಾಟ್ ಓನ್ಲಿ ಅ ಕ್ರಿಸ್ಮಸ್ ಹಾಲಿಡೇ, ಇಟ್ ವಾಸ್ ಇನ್ ಸ್ಟಡಿ ಹಾಲಿಡೇ ಅಂತಲೂ ಅನ್ಕೋಬೋದು. ಸ್ಟಡಿ ಹಾಲಿಡೇ ಎಂದಕ್ಕೆ ಅಂತ ಅಂದರೆ, ನಾಳೆ 3rd Jan ಆ್ಯಂಡ್ ಟುಮಾರೋ ಮೈ ಎಕ್ಸಾಮ್ಸ್ ಆರ್ ಗೋಯಿಂಗ್ ಟು ಸ್ಟಾರ್ಟ್. ಸೊ ಇಷ್ಟು ದಿನ ಕ್ರಿಸ್ಮಸ್ಸನ್ನು ಮಾಡ್ಕೊಳ್ಳಿ ಆ್ಯಂಡ್ ಓದೋದನ್ನು ಓದ್ಕೊಳ್ಳಿ ಅಂತ ಹೇಳಿ ರಜಾ ಕೊಟ್ಟಿದ್ರು. ಸೊ ಅದಕ್ಕೆ ನಾನು ನಿನ್ನೆ ಮನೆಗೆ ಹೋಗಿದ್ದೆ. ಮನೆಗೆ ಹೋಗಿ ಏನು ನ್ಯೂ ಇಯರ್ ಪಾರ್ಟಿನ ಅಟೆಂಡ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಇವತ್ತು ಮಾರ್ನಿಂಗ್ ನಾನು 4:30ಗೆ ಎದ್ದು ರೆಡಿಯಾಗಿ 5:30 ಬಸ್ಸಿಗೆ ನಮ್ಮೂರನ್ನ ಬಿಟ್ಟೆ. ಸೊ ಇಲ್ಲಿ ನಾನು 8:30ಗೆ ಬಂದು ರೀಚ್ ಆದೆ ಬ್ಯಾಂಗ್ಳೂರಿಗೆ. ಆ್ಯಂಡ್ ಒನ್ ಥಿಂಗ್ ಏನಾಯಿತು ಅಂತ ಅಂದರೆ, 5:30 to 8:30 ನಾನು ಏನು ಟ್ರಾವೆಲ್ ಮಾಡಿದ್ದೀನಿ, ಇಟ್ ವಾಸ್ ವೆರಿ ಡಿಫಿಕಲ್ಟ್. ಏನಕ್ಕೆ ವೆರಿ ಡಿಫಿಕಲ್ಟ್ ಅಂತ ಅಂದರೆ, ಬ್ಯಾಂಗ್ಳೂರ್ ಬಸ್ಸು ನಮ್ಮೂರಿಗೆ ಬರೋದು 5:30ಗೆ ಬರುತ್ತೆ. ಅದು ಒಂದೇ ಒಂದು ಬಸ್ ಇರೋದು, ದಟ್ ಈಸ್ ಅ ಡೈರೆಕ್ಟ್ ಬಸ್. ಡೈರೆಕ್ಟ್ ನಮ್ಮೂರಿಂದ ಡೈರೆಕ್ಟಾಗಿ ಬ್ಯಾಂಗ್ಳೂರಿಗೆ ಬರುತ್ತೆ, ಎಲ್ಲೂ ಇಳಿಯುವಂಥ ಫಜೀತಿಗಳೆಲ್ಲ ಇರಲ್ಲ. ಸೊ ಇಟ್ ಈಸ್ ಬೆಸ್ಟ್ ಅಂತ ಹೇಳಿ 5:30 ಬಸ್ಸಿಗೆ ನಾನು ಬಂದೆ.
ಬಟ್ ಥಿಂಗ್ ಏನು ಅಂತ ಅಂದರೆ 5:30 ಬಸ್ಸಲ್ಲಿ ಕತ್ಲೆ ಇತ್ತು. ಸೊ ಕತ್ಲೆ ಇದ್ದಿದ್ದರಿಂದ ನನಗೆ ಏನು ಸೀಟ್ಗಳೆಲ್ಲ ಕ್ಲೀನಾಗಿ ಕಾಣ್ತಿರ್ಲಿಲ್ಲ. ಎಲ್ಲೋ ಸೀಟ್ ಸಿಕ್ಕಿದ್ರೆ ಸಾಕಪ್ಪ, ಸೀಟ್ ಸಿಕ್ಕಿದ್ರೆ ಸಾಕು, ಎಲ್ಲಾದರೂ ಒಂದು ಕಡೆ ಹೋಗಿ ಕುತ್ಕೊಬಿಟ್ಟು ಆರಾಮಾಗಿ ಮಲ್ಕೊಬಿಡೋಣ, ಮಲ್ಕೊಂಡು ಆರಾಮಾಗಿ 8:30ವರೆಗೂ ಟ್ರಾವೆಲ್ ಮಾಡೋಣ ಅನ್ನೋದು ಒಂದು ತಲೆಗಿತ್ತು. ಎಲ್ಲೋ ಸೀಟ್ ಸಿಕ್ತು, ಹೋಗಿ ಕುತ್ಕೊಂಡ್ಬಿಟ್ಟೆ. ಬಟ್ ಆ ಸೀಟಲ್ಲಿ ಅನ್ಫಾರ್ಚುನೇಟ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಅಂತಂದರೆ ವಿಂಡೋ ಚೆನ್ನಾಗಿರಲಿಲ್ಲ. ಸೊ ವಿಂಡೋ ಚೆನ್ನಾಗಿರಲ್ದಿರೋ ಕಾರಣ ಏನಾಯಿತು ಅಂತ ಅಂದರೆ ಫುಲ್ ಕೋಲ್ಡ್, ಥಂಡಿ ಬ್ರೀಸ್ ಎಲ್ಲ ಬರ್ತಿದೆ. ನನಗೆ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಚಳಿ ಆಗ್ತಿದೆ. ಸ್ವೆಟರು ಕೂಡ ಹಾಕೊಂಡು ಬಂದಿರಲಿಲ್ಲ. ನಮ್ಮ ಮನೇಲಿ ತುಂಬ ಸತಿ ಹೇಳಿದ್ರು ಸ್ವೆಟರ್ ಹಾಕೊಂಡು ಹೋಗು ಅಂತ. ನಾನೇನು ಬೇಡ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ. ಸ್ವೆಟರು ಕೂಡ ಇರಲಿಲ್ಲ, ಫುಲ್ ಚಳಿ ಇತ್ತು. ಈ ಕಡೆ ಮಲ್ಕೊಳ್ಳೋಕ್ಕೂ ಆಗ್ದಲೇ ಹೆಂಗಪ್ಪ ಟ್ರಾವೆಲ್ ಮಾಡಲಿ ಅನ್ನೋ ಸಿನಾರಿಯೋದಲ್ಲಿ ಏನೋ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ. ಎಷ್ಟು ಸಾಹಸ ಮಾಡಿದ್ದೀನಿ ಅಂತಂದರೆ ಏನೋ ಹಾಡು ಕೇಳ್ಕೊಂಡು ಬಂದಿದ್ದೀನಿ ಆ್ಯಂಡ್ ಡಿಫ್ರೆಂಟ್ ಪೊಸಿಷನ್ ಚೇಂಜ್ ಮಾಡಿದ್ದೀನಿ. ನಿದ್ದೆನೂ ಕೂಡ ನೀಟಾಗಿ ಬರಲಿಲ್ಲ ಆ್ಯಂಡ್ ತುಂಬ ಚಳಿ ಇದ್ದಿದ್ದರಿಂದ ಐ ವಾಸ್ ಫೀಲಿಂಗ್ ರಿಯಲಿ ಅನ್ಕಂಫರ್ಟಬಲ್. ಯಾವಾಗ ಹೋಗ್ಬಿಡ್ತೀನಪ್ಪ, ಯಾವಾಗ ಬೆಂಗಳೂರಿಗೆ ರೀಚ್ ಆಗಿ ಬಂದೋಗಿ ರೆಸ್ಟ್ ತೊಗೊತೀನಿ, ಯಾವಾಗ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅನ್ನೋ ರೀತಿ ಆಗಿಬಿಟ್ಟಿತ್ತು ನನ್ನ ಸಿಚುವೇಶನ್ನು. ಬಟ್ ಹೆಂಗೋ 8:30ವರೆಗೂ ಟ್ರಾವೆಲ್ ಮಾಡ್ಕೊಂಡು ಬಂದೆ, ಬೇರೆ ಆಪ್ಷನ್ ಇಲ್ಲ ಅಂತ. ಸೊ ಇಲ್ಲಿ ಪಿ ಜಿಗೆ ಬಂದ ತಕ್ಷಣ ಫಸ್ಟ್ ಥಿಂಗ್ ಏನು ಅಂತ ಅಂದರೆ ಊಟ. ಫಸ್ಟು ತಿಂಡಿ ತಿಂದುಬಿಡ್ಬೇಕು ಅಂತ ಅನ್ನಿಸ್ತು. ತುಂಬ ಹೊಟ್ಟೆ ಹಸಿವಾಗಿತ್ತು. ಸೊ ಬಂದು ಹೊಟ್ಟೆ ತುಂಬ ಊಟ ಅಂತಿದ್ದೀನಿ, ಸಾರಿ ತಿಂಡಿ ತಿಂದ್ಬಿಟ್ಟು ನಾನು ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿದ್ದು ಕೂಡಲೇ ಮಾಡಿದ ಕೆಲಸ ಏನು ಗೊತ್ತಾ, ನಿದ್ದೆ ಮಾಡೋದು. ಆರಾಮಾಗಿ ಬಂದು ಆರಾಮಾಗಿ ನಿದ್ದೆ ಮಾಡಿ ಮಧ್ಯಾಹ್ನ ಎದ್ದು ಓದೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇಷ್ಟೋ ತನಕ ಮಲ್ಕೊಂಡದ್ದು. ಸೊ ಈಗ ಎದ್ದಿದ್ದೀನಿ. ಈಗ ನಾನು ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಯಾವ್ಯಾವ ಥರ ಎಲ್ಲ ಓದ್ತೀನಿ, ಹೇಗೆಲ್ಲ ಓದ್ತೀನಿ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ಐ ಹೋಪ್ ಈ ವಿಡಿಯೋ ಸ್ಟೂಡೆಂಟ್ಸ್ ಯಾರು ಇದ್ದೀರಾ ಅವ್ರೇನಾದರೂ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಮೇ ಬಿ ನಿಮ್ಗೆ ಇದರಿಂದ ಸ್ವಲ್ಪ ಮೋಟಿವೇಶನ್ ಸಿಗ್ಬೋದು ಅಥವಾ ಯಾವ ರೀತಿ ಓದಬೇಕು ಅನ್ನೋ ಪ್ಲ್ಯಾನ್ ಸಿಗ್ಬೋದು. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಯಾವ್ಯಾವ ಥರ ಟೈಮ್ ಟೇಬಲನ್ನು ಯಾವ ರೀತಿ ಹಾಕಬೇಕು, ಯಾವ ರೀತಿ ಸ್ಟಡಿ ಮಾಡಬೇಕು, ಎಸ್ಪೆಷಲಿ ಲಾಸ್ಟ್ ಮಿನಿಟ್ ರಿವಿಷನನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ನಾನು ಪಿ ಜಿಲಿ ಸ್ಟೇ ಮಾಡೋದ್ರಿಂದ ನನ್ನ ರೂಮ್ ಏನಿದೆ ಅದು ತುಂಬ ಚಿಕ್ಕ ಇದೆ. ಸೊ ನಾನು ಕೆಳಗಡೆ ಕುತ್ಕೊಂಡು ಓದೋದಕ್ಕಾಗಲ್ಲ. ಆ್ಯಂಡ್ ಟೇಬಲು ಚೇರ್ ಮೇಲೆ ಕುತ್ಕೊಂಡು ಓದೋವಂಥ ಹ್ಯಾಬಿಟ್ ಅಂತೂ ಫಸ್ಟ್ ಆಫ್ ಆಲ್ ನನಗಿಲ್ವೇ ಇಲ್ಲ. ನನಗೇನೇ ಇದ್ರೂ ಕೆಳಗಡೆ ಕುತ್ಕೊಂಡು ಆರಾಮಾಗಿ ಈ ಥರ ನಾನು ಕುತ್ಕೊಂಡು ಓದೇ ಅಭ್ಯಾಸ. ಬಟ್ ಇಲ್ಲಿ ನನಗೆ ಬೇರೆ ಅದರ್ ಆಪ್ಷನ್ಸ್ ಇಲ್ಲ. ಬೆಡ್ಡಲ್ಲಿ ಅಷ್ಟೇ ಜಾಗ ಸಿಗೋದು. ಸೊ ಇವಾಗ ನಾನು ಬೆಡ್ ಮೇಲೆ ಕುತ್ಕೊಂಡಿದ್ದೀನಿ ಆ್ಯಂಡ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸಿಟ್ ಇನ್ ದ ಬೆಡ್. ಯಾರು ಕೂಡ ಬೆಡ್ ಮೇಲೆ ಕುತ್ಕೊಂಡು ಓದಬೇಡಿ, ಅದು ನಾಟ್ ಗುಡ್. ಆದಷ್ಟು ಕೆಳಗಡೆ ಕುತ್ಕೊಂಡು ಓದಿ, ಇಲ್ಲ ಅಂತ ಅಂದರೆ ಟೇಬಲು ಚೇರ್ ಹಾಕೊಂಡು ಕುತ್ಕೊಂಡು ಓದಿ. ಬಟ್ ನಂಗೆ ಟೇಬಲ್ ಚೇರ್ ಕಂಫರ್ಟಬಲ್ ಅನಿಸಲ್ಲ. ನಾನು ಈವನ್ ಊಟ ಮಾಡಬೇಕು ಅಂತ ಅಂದ್ರೂ ಕೂಡ ನಾನು ಚೇರ್ ಮೇಲೆ ಕೂರಲ್ಲ, ಟೇಬಲ್ ಮೇಲೆ ಕೂರಲ್ಲ, ಕೆಳಗಡೆ ಕುತ್ಕೊಂಡೆ ಈ ಥರನೇ ಕುತ್ಕೊಂಡು ನಂಗೆ ತಿನ್ನೋದಕ್ಕೆ ಇಷ್ಟ ಆಗೋದು. ಸೊ ತಿನ್ನೋ ವಿಚಾರದಲ್ಲೂ ಹಂಗೆ, ಓದೋ ವಿಚಾರದಲ್ಲೂ ಕೂಡ ನಾನು ಅದೇ ರೀತಿ. ಬಟ್ ಇಲ್ಲಿ ರೂಮ್ ಚಿಕ್ಕ ಇದೆ, ಪಿ ಜಿಲಿರೋದ್ರಿಂದ ರೂಮಲ್ಲಿ 3 ಜನ ಇದ್ದೇ ಇರ್ತಾರಲ್ವ. ಸೊ ಒನ್ ಥಿಂಗ್ ನಾನು ಹೇಳೋದು ಮರ್ತಿದ್ದೆ, ನೆಕ್ಸ್ಟ್ ಯಾವಾಗಾದರೂ ನನಗೆ ಟೈಮ್ ಸಿಕ್ಕಿದಾಗ ನನ್ನ ಪಿ ಜಿ ರೂಮ್ ಟೂರ್ನ ಮಾಡಿ ತೋರಿಸ್ತೀನಿ. ಸೊ ಯಾವ್ಯಾವ ಥರ ಇದೆ ಪಿ ಜಿ, ಎಲ್ಲಿದೆ ಪಿ ಜಿ, ಸೊ ದ್ಯಾಟ್ ಯಾರಾದರೂ ಬೆಂಗಳೂರಿಗೆ ಓದೋದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಅವರಿಗೆ ಒಂದು ಪ್ರಾಪರ್ ಲೊಕೇಶನ್ ಸಿಗುತ್ತೆ ಪಿ ಜಿ ಸ್ಟೇ ಮಾಡಬೇಕು ಅಂತ ಇರೋರಿಗೆ. ಮೇ ಬಿ ಅವರಿಗೆ ಆ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಅದ್ರದ್ದು ಕೂಡ ಒಂದು ವಿಡಿಯೋ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ. ಸೊ ಆದಷ್ಟು ಬೇಗ ಅದ್ರದ್ದು ಕೂಡ ವಿಡಿಯೋ ಮಾಡ್ತೀನಿ. ಸೊ ಬಟ್ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಸೊ ನಾನಿರೋ ಪಿ ಜಿಲಿ ನಮ್ಮ ರೂಮಲ್ಲಿ 3 ಜನ ಸ್ಟೇ ಮಾಡ್ತೀವಿ. ಈಕ್ವಲ್ ಆಗಿ ಎಲ್ಲನೂ ಕೂಡ ಶೇರ್ ಮಾಡ್ಕೋಬೇಕಾಗತ್ತೆ. ಸೊ ಪಿ ಜಿ ಮತ್ತು ಹಾಸ್ಟೆಲಲ್ಲಿರೋ ಸ್ಟೂಡೆಂಟ್ಸಿಗೆ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಅಂತ. ನನಗಿಲ್ಲಿ ರೂಮ್ ಚಿಕ್ಕ ಇರೋದ್ರಿಂದ ಐ ಹ್ಯಾವ್ ನೋ ಪ್ಲೇಸ್ ಟು ಸಿಟ್. ಸೊ ನಾನು ಚೇರ್, ಆ್ಯಸ್ ಐ ಸೈಡ್, ಚೇರ್ ಮೇಲೆ ಕುತ್ಕೊಂಡು ಓದೋವಂಥ ಅಭ್ಯಾಸ ಇಲ್ಲ, ಟೇಬಲ್ ಮೇಲೆ ಓದೋವಂಥ ಅಭ್ಯಾಸ ಇಲ್ಲ. ಕೆಳಗಡೆ ಕುತ್ಕೊಂಡು ಹಿಂಗೆ ಕುತ್ಕೊಂಡು ನನಗೆ ಓದೋದಕ್ಕೆ ಇಷ್ಟ, ಬಟ್ ಕೆಳಗಡೆ ಕೂರೋದಕ್ಕೆ ಆಗಲ್ಲ ಇಲ್ಲಿ. ಸೊ ದಟ್ಸ್ ದ ರೀಸನ್ ಬೆಡ್ಡನ್ನು ಪ್ರಿಫರ್ ಮಾಡಿಕೊಂಡು ಬೆಡ್ ಮೇಲೆ ಕುತ್ಕೊಂಡು ಓದ್ತಾ ಇದ್ದೀನಿ. ಬಟ್ ಒನ್ ಸಿನ್ಸಿಯರ್ ಸಜೆಷನ್, ಯಾರೂ ಕೂಡ ಬೆಡ್ ಮೇಲೆ ಕುತ್ಕೊಂಡು ಓದಬೇಡಿ. ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಆಗುತ್ತೋ, ಇಲ್ಲ ಕೆಳಗಡೆ ಚಾಪೆ ಹಾಸ್ಕೊಂಡು ಕುತ್ಕೊಂಡು ಓದ್ತೀನಿ ಅಂತ ಅಂದ್ರೂ ಒಳ್ಳೆಯದೇ.
ಇಲ್ಲ ನನಗೆ ಟೇಬಲ್ ಕಂಫರ್ಟಬಲ್ ಅನಿಸುತ್ತೆ ಅಂತಂದರೆ ಟೇಬಲ್ ಮೇಲೆ ಕುತ್ಕೊಂಡು ಓದಿ, ಬಟ್ ಬೆಡ್ಡಿಗೆ ಮಾತ್ರ ಪ್ರಿಫರ್ ಮಾಡಬೇಡಿ. ಎಕ್ಸ್ಪೆಷಲಿ ಯಾರು ನಿದ್ದೆ ತುಂಬ ಮಾಡ್ತಿರೋ ಅಥವಾ ಬೇಗ ನಿದ್ದೆ ಯಾರು ಹೋಗ್ತಿರೋ ಅಂಥ ಪೀಪಲ್ಗಳು ಬೆಡ್ನ ಪ್ರಿಫರ್ ಮಾಡೋಕ್ಕೆ ಹೋಗಬೇಡಿ. ಸೊ ಬೆಡ್ ಈಸ್ ಓನ್ಲಿ ಫಾರ್ ಸ್ಲೀಪಿಂಗ್. ಬಟ್ ನನಗೆ ಬೇರೆ ಅದರ ಆಪ್ಷನ್ಸ್ ಇಲ್ದಲ್ಲ ಬೆಡ್ ಮೇಲೆ ಕೂತಿದ್ದೀನಿ. ಸೊ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ನಾಳೆ ನನಗಿರುವಂತಹ ಎಕ್ಸಾಮ್ ಬಂದು ಇಂಗ್ಲೀಷ್ ಎಕ್ಸಾಮಿನೇಷನ್. ಇಂಗ್ಲೀಷ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಬೇಕು. ಸೊ ಯಾವ ರೀತಿ ಪ್ರಿಪೇರ್ ಆಗ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಸೊ ನಮಗೆ ಇಂಗ್ಲೀಷಲ್ಲಿ ತುಂಬ ಚಾಪ್ಟರ್ಸ್ಗಳಿದೆ. ಬಟ್ ಒಂದು ಬೆನಿಫಿಟ್ ಏನು ಅಂತ ಅಂದರೆ ನಮಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಆಯಿತು. ಸೊ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ನಾನು ಹಾಫ್ ಆಫ್ ದ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀನಿ. ರಿಮೈನಿಂಗ್ ಐ ಆಮ್ ಲೆಫ್ಟ್ ವಿತ್ 3 ಚಾಪ್ಟರ್ಸ್. ಆ 3 ಚಾಪ್ಟರ್ಸ್ನ ನಾನು ಒಂದ್ಸತಿ ಏನು ಓದ್ಕೊಂಡು ಬಿಟ್ರೆ ಐ ಆಮ್ ಡನ್ ಫಾರ್ ಟುಮಾರೋ ಎಕ್ಸಾಮಿನೇಷನ್. ಸೊ ಆ 3 ಚಾಪ್ಟರ್ನ ಯಾವ ರೀತಿ ಪ್ರಿಪೇರ್ ಆಗ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಬನ್ನಿ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡಿದ್ದೀನಿ, ಓದೋದಕ್ಕೆ ಬೇಕಾಗಿರೋಂಥ ಎಲ್ಲ ಮಟೀರಿಯಲ್ಸ್ ತೊಗೊಬಂದು ಇಟ್ಕೊಂಡಿದ್ದೀನಿ. ಸೊ ದ್ಯಾಟ್ ಈಸ್ ಸಪೋರ್ಟಿಗೆ ಕ್ಲಿಪ್ಬೋರ್ಡ್ ಯೂಸ್ ಮಾಡ್ತೀನಿ, ಆ್ಯಂಡ್ ಸ್ಕೇಲ್, ಪೌಚ್ which contain pencil, rubber, sharpener, scale as you know, and book is very important. book ಇರಲೇಬೇಕು ನಿಮ್ಮ ಹತ್ರ. ಸೊ ನೀವು ಏನೇ ಓದ್ತೀರಾ ಅಂತ ಅಂದ್ರೂ ಕೂಡ ಬರೆದು ಓದೋದನ್ನು ಕಲೀರಿ. ಜಸ್ಟ್ ನಾನು ಬುಕ್ ಓಪನ್ ಮಾಡಿ ಬುಕ್ಕನ್ನ ಓದ್ಬಿಟ್ಟು ನಾನು ಓದ್ತೀನಿ ಅನ್ನೋದೆಲ್ಲ ಸುಳ್ಳು. ಸೊ ನೀವು 100 ಟೈಮ್ಸ್ ಓದಿದ್ರೂ ಸಹ ಅಟ್ಲೀಸ್ಟ್ 1 ಟೈಮ್ 2 ಟೈಮ್ ಆದರೂ ನಿಮ್ಮ ಬುಕ್ಕಲ್ಲಿ ನೀವು ಬರೆದ್ರೆ ಅದು ನಿಮ್ಮ ಮೈಂಡಿಗೆ ತುಂಬ ಚೆನ್ನಾಗಿ ರಿಜಿಸ್ಟರ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಜಸ್ಟ್ ರೀಡಿಂಗನ್ನು ಹ್ಯಾಬಿಟ್ ಮಾಡ್ಕೋಬೇಡಿ, ಓದಿರೋದನ್ನು ಬರೆಯೋವಂಥ ಹ್ಯಾಬಿಟ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಇಟ್ ವಿಲ್ ಬಿ ಪರ್ಮನೆಂಟ್ಲಿ ರಿಜಿಸ್ಟರ್ಡ್ ಇನ್ ಯುವರ್ ಮೈಂಡ್. ಸೊ ನನಗೂ ಕೂಡ ಅದೇ ರೀತಿಯೇ, ನಾನು ಎಷ್ಟೇ ಓದಿದ್ರೂ ಒಂದ್ಸತಿ ಬರೆದ್ರೇ ನನಗೆ ಆವಾಗ ಸಮಾಧಾನ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸೋದು. ಸೊ ನಾನು ಅದಕ್ಕೆ ಐ ವಿಲ್ ಪ್ರಿಫರ್ ರೈಟಿಂಗ್ ಮೋರ್. ಐ ಆಮ್ ಅ ವೆರಿ ರೈಟಿಂಗ್ ಕೈಂಡ್ ಆಫ್ ಅ ಪರ್ಸನ್. ಜಾಸ್ತಿ ಓದೋದನ್ನು ಪ್ರಿಫರ್ ಮಾಡಲ್ಲ, ಓದೋದು ಕಮ್ಮಿ ಬಟ್ ಓದಿರೋದನ್ನು ಪ್ರಾಕ್ಟೀಸ್ ಮಾಡೋದು ಜಾಸ್ತಿ. ಐ ಆಮ್ ದ್ಯಾಟ್ ಕೈಂಡ್ ಆಫ್ ಪೀಪಲ್. ಆ್ಯಂಡ್ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಆ್ಯಂಡ್ ಐ ಆಮ್ ದಿಸ್ ಕೈಂಡ್ ಆಫ್ ರೀಡರ್ ಅವ್ರ ಈ ಥರ ಪ್ರಿಪೇರ್ ಆಗ್ತೀನಿ. ಸೊ 2 ಬುಕ್ ತೊಗೊಂಡಿದ್ದೀನಿ. ಆ್ಯಂಡ್ ನಮಗೆ ಏನು ಅಂತ ಅಂದರೆ ಡಿಗ್ರಿ ಸ್ಟೂಡೆಂಟ್. ಸೊ ಡಿಗ್ರಿ ಸ್ಟೂಡೆಂಟ್ಸಿಗಿರೋ ಪ್ರಾಬ್ಲಮ್ ಏನು ಅಂತ ಅಂದರೆ PU ಅಲ್ಲಿ ಆಗಿರ್ಬೋದು ಅಥವಾ ಸ್ಕೂಲಲ್ಲಿ ಆಗಿರ್ಬೋದು, ಅಲ್ಲಿ ಏನೂ ಇಲ್ಲ, ಟೆಕ್ಸ್ಟ್ ಬುಕ್ಸ್ಗಳನ್ನ ಅವರೇ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಟೀಚರ್ಸ್ಗಳು ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ, ನಿಮಗೆ ಸಪ್ರೇಟಾಗಿ ನೋಟ್ಸ್ ಕೊಡ್ತಾರೆ, ಯಾವ್ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ, ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ ಆ್ಯಂಡ್ ನೀವು ಹೋಗಿ ಎಕ್ಸಾಮ್ಸ್ ಬರೀತೀರ. ಬಟ್ ಡಿಗ್ರಿಲಿ ಇಟ್ಸ್ ನಾಟ್ ಎಟ್ ಆಲ್ ಪಾಸಿಬಲ್. ಸೊ ಟೀಚರ್ ಬಂದು ಪಾಠ ಏನೋ ಮಾಡ್ತಾರೆ, ಬಟ್ ಟೆಕ್ಸ್ಟ್ ಬುಕ್ ಅನ್ನೋದೇನಿದೆ ಸೊ ಅದನ್ನು ಅವರು PDF ಫಾರ್ಮ್ಯಾಟಲ್ಲಿ ಫೋನಿಗೆ ಫಾರ್ವರ್ಡ್ ಮಾಡ್ತಾರೆ. ಸೊ ಫೋನಲ್ಲಿ ನೋಡಿಕೊಂಡು ನಾವು ಓದಬೇಕಾಗುತ್ತೆ. ಆ್ಯಂಡ್ ಕೆಲವೊಂದು ಬುಕ್ಕನ್ನ ರೆಫರ್ ಮಾಡೋದಕ್ಕೆ ರೆಫರೆನ್ಸಸ್ ಕೊಡ್ತಾರೆ ಅಷ್ಟೇ. ನಾವೇ ಅದನ್ನು ಲೈಬ್ರರಿಗೆ ಹೋಗಿ ಚೆಕ್ ಮಾಡಿ ಆ ಬುಕ್ಸ್ಗಳನ್ನೆಲ್ಲ ತಗೊಂಡು ಅದರಲ್ಲಿರೋ ಇನ್ಫಾರ್ಮೇಷನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಬರ್ಕೊಂಡು ಸ್ಟಡಿ ಮಾಡಬೇಕಾಗುತ್ತೆ ಡಿಗ್ರಿಯಲ್ಲಿ. ಸೊ ಇಟ್ಸ್ ಅ ವೆರಿ ಬಿಟ್ ಡಿಫಿಕಲ್ಟ್. ಇಂಗ್ಲೀಷಲ್ಲಿ ಏನು ಅಂತ ಅಂದರೆ ಇಂಗ್ಲೀಷಲ್ಲಿ ಟೆಕ್ಸ್ಟ್ ಬುಕ್ಸ್ ಇಲ್ಲ, ಇನ್ಸ್ಟೆಡ್ ಅವರು PDFಗಳನ್ನ ನಮಗೆ ಫಾರ್ವರ್ಡ್ ಮಾಡಿದ್ದಾರೆ ಫೋನಲ್ಲಿ. ಸೊ ಈಗ ನಾನು ನೋಡಿಕೊಂಡು ಫೋನಲ್ಲಿರೋ PDF ನೋಡಿಕೊಂಡು ನಾನು ನೋಟ್ಸ್ ಮಾಡಬೇಕು. ಸೊ ನೋಟ್ಸ್ ಮಾಡಬೇಕು, ಅದಾದಮೇಲೆ ನಾನು ಕುತ್ಕೊಂಡು ಓದಬೇಕು. ಸೊ ದಿಸ್ ಇಸ್ ದ ಥಿಂಗ್ ಆಫ್ ಅ ಡಿಗ್ರಿ ಸ್ಟೂಡೆಂಟ್. ಓಕೆನಾ, ಇದೊಂದು ನೆನಪಿರಲಿ ನಿಮಗೆ. ನೀವು ಇನ್ ಕೇಸ್ ಸ್ಕೂಲ್ ಓದ್ತಿದ್ದೀರಾ ಅಥವಾ PUC ಓದ್ತಿದ್ದೀರಾ ಅಂತ ಅಂದರೆ ಡೆಫಿನೆಟ್ಲಿ ಡಿಗ್ರಿಗೆ ಬಂದರೆ ಯು ವಿಲ್ ನೋ ದ ಫೇಟ್ ಆಫ್ ಡಿಗ್ರಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ನಾನು another thing is my phone. I'll use my phone for studying right now. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ, ಯಾವ ರೀತಿ ಎಲ್ಲ ಓದ್ತೀನಿ ಅನ್ನೋದನ್ನು ಹೇಳ್ತೀನಿ ನಿಮಗೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಐ ವಾಂಟೆಡ್ ಟು ಟೆಲ್ ಯು ಬೆನಿಫಿಟ್ಸ್ ಆಫ್ ಮೇಕಿಂಗ್ ದ ಓನ್ ನೋಟ್ಸ್ನ ಏನಕ್ಕೆ ಮಾಡಬೇಕು ಅಂತ ನಾನು ಅದ್ರ ಬೆನಿಫಿಟ್ಸ್ ಹೇಳ್ತೀನಿ. ಫಸ್ಟು very important. Making the own notes is very important. It plays a very major role for last minute revision. ಸೊ ಇದು ನಿಮ್ಮ ತಲೆಯಲ್ಲಿರಲಿ, ಓನ್ ನೋಟ್ಸ್ ಮಾಡಿ, ಪ್ರತಿಯೊಂದು ಕೂಡ ಓನ್ ನೋಟ್ಸ್ ಮಾಡಿ. ವೆನ್ ಇಟ್ ಕಮ್ಸ್ ಟು ಇಂಗ್ಲೀಷ್ ನಾನು ಹೇಳೋದೇನು ಅಂತ ಅಂದರೆ ಇಂಗ್ಲೀಷಿಗೆ ನೀವು
ಇಡೀ ಚಾಪ್ಟರ್ನ ಕಂಪ್ಲೀಟಾಗಿ ಓದಿ ಅದ್ರಲ್ಲಿ ನಿಮ್ಗೆ ಯಾವ್ಯಾವ ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಅದನ್ನು ನೀವು ಕ್ಲೀನಾಗಿ ಒಂದು ಬುಕ್ಕಲ್ಲಿ ಬರೆದು ಮಡಿಕೊಂಡಿರಿ. ಸೊ ಲಾಸ್ಟ್ ಮಿನಿಟ್ ರಿವಿಷನಲ್ಲಿ ಆ ಬುಕ್ಕನ್ನ ಓಪನ್ ಮಾಡಿ ನೀವು ಲಾಸ್ಟ್ ಮೂಮೆಂಟ್ ನೀವು ಅದನ್ನು ರಿವೈಸ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಓನ್ ನೋಟ್ಸ್ ಮಾಡಿದ್ರು ಇನ್ನೊಂದು ಬೆನಿಫಿಟ್ ಏನಂತಂದರೆ ಯು ವಿಲ್ ಡೆವಲಪ್ ಅ ಸೆಲ್ಫ್ ಕಾನ್ಫಿಡೆನ್ಸ್. ಸೊ ನೀವು ಯಾವಾಗ ಓನ್ ನೋಟ್ಸ್ ಮಾಡ್ತೀರಾ ನಿಮ್ಮ ಬಗ್ಗೆ ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಏನು ಐ ಕ್ಯಾನ್ ಡೂ ಇಟ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾವಾಗ ನೀವು ಓನ್ ನೋಟ್ಸ್ ಮಾಡಲ್ವೋ ಅವಾಗ ನಿಮಗೆ ಭಯ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಾನು ಓದಿಲ್ಲ, ಯಾವ ರೀತಿ ಬರಿತೀನೋ ಏನು, ಅಥವಾ ಓದಿರೋದೆಲ್ಲ ನೆನಪಿರುತ್ತೋ, ನಾನು ಓದಿರೋ ಕ್ವೆಶನ್ಸೇ ಬರುತ್ತೋ, ನಾನು ಬರಿತೀನಾ ಅನ್ನೋ ಸೆಲ್ಫ್ ಡೌಟ್ ನಿಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ ವೆನ್ ಯು ಡೋಂಟ್ ಹ್ಯಾವ್ ಯುವರ್ ಓನ್ ನೋಟ್ಸ್. ಬಟ್ ಯಾವಾಗ ನಿಮಗೆ ಓನ್ ನೋಟ್ಸ್ ಇರುತ್ತೋ ಆವಾಗ ನಿಮ್ಗೆ ಏನು ಅನಿಸುತ್ತೆ, ನನಗೆ ಓದೋಕ್ಕೆ ಮಟೀರಿಯಲ್ ಇದೆ. ಸೊ ಮಟೀರಿಯಲ್ ಇರೋದ್ರಿಂದ ನೀವು ಏನೇನೆಲ್ಲ ಓದಿರ್ತೀರಾ. ಆ್ಯಂಡ್ ಒನ್ ಮೋರ್ ಥಿಂಗ್, ಟೆಕ್ಸ್ಟ್ ಬುಕ್ಕಲ್ಲಿರೋ ಟೆಕ್ಸ್ಟ್ಗಳಿಗಿಂತ ನೀವು ಕೈಯಾರೆ ಏನು ಬರೆದಿರ್ತೀರ ನೋಟ್ಸ್ ನಿಮ್ಮ ಓನ್ ಹ್ಯಾಂಡ್ ರೈಟಿಂಗಲ್ಲಿ ಅದನ್ನು ಓದಿದ್ರೆ ದ್ಯಾಟ್ ವಿಲ್ ಬಿ ಈಸಿಲಿ ಕ್ಯಾಪ್ಚರ್ಡ್ ಬೈ ದ ಬ್ರೈನ್ ಆ್ಯಂಡ್ ರೆಜಿಸ್ಟರ್ ಆಗಿರುತ್ತೆ ನಿಮ್ಮ ಬ್ರೈನಲ್ಲಿ. ಸೊ ನಿಮಗೆ ಏನೇ ಟೆಕ್ಸ್ಟ್ ಬುಕ್ ಇರಲಿ, ಏನೇ PDF ಇರಲಿ, ಏನೇ ಪ್ರಿಂಟ್ಔಟ್ ಇರಲಿ, ಟೀಚರ್ಸ್ ಎಷ್ಟು ಏನೇ ಕಳಿಸಿದ್ರು ಸಹ ಮೇಕ್ ಶ್ಯೂರ್ ಯು ರೈಟ್ ಬೈ ಯೋರ್ ಓನ್ ಆ್ಯಂಡ್ ವಿತ್ ಯೋರ್ ಓನ್ ರೈಟಿಂಗ್ ಇನ್ ಯೋರ್ ಓನ್ ಬುಕ್. ಸೊ ದ್ಯಾಟ್ ಅದನ್ನು ಓದೋದ್ರಿಂದ ನಿಮಗೆ ತಲೆಗೆ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂತಂದರೆ ದ್ಯಾಟ್ ವಿಲ್ ಬಿ ಫಿಕ್ಸ್ಡ್ ಇನ್ ಯೋರ್ ಬ್ರೈನ್. ನೀವು ಯಾವತ್ತೂ ಕೂಡ ಅದನ್ನು ಮರೆಯಲ್ಲ. ಬಟ್ ಅದೇ ನೀವು ಟೆಕ್ಸ್ಟ್ ಬುಕ್ಸ್ಗಳನ್ನ ಓದ್ತಿದ್ದೀರಾ ಅಂತಂದರೆ ಇಟ್ ವಿಲ್ ಬಿ ದೇರ್ ಓನ್ಲಿ ಫಾರ್ ಸರ್ಟನ್ ಮೂಮೆಂಟ್ ನಿಮ್ಮ ಬ್ರೈನಲ್ಲಿ, ಆಮೇಲೆ ಎಲ್ಲ ಮರ್ತೋಗ್ತೀರಾ. ಓದಿದ್ರೂ ಸಹ ಎಕ್ಸಾಮಲ್ಲಿ ನೀವು ಚೆನ್ನಾಗಿ ಬರೋದಲ್ಲೇ ಇರುವಂತಹ ಚಾನ್ಸಸ್ಗಳಿರುತ್ತೆ. ಸೊ ದಟ್ಸ್ ದ ರೀಸನ್ ಮೇಕ್ ಅ ಓನ್ ನೋಟ್ಸ್. ಸೊ ಬನ್ನಿ ಓನ್ ನೋಟ್ಸ್ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ದ್ಯಾಟ್ ಇಟ್ ವಿಲ್ ಬಿ ಯೂಸ್ಫುಲ್ ಟು ಯು. ಬಟ್ ನಾನು ಹೇಳಿರೋ ಎಲ್ಲ ಸಜೆಷನ್ಸ್ನು ಕೂಡ ಸೀರಿಯಸ್ ಆಗಿ ತೊಗೊಳ್ಳಿ. ಸೊ ಮೇಕ್ ಯೋರ್ ಓನ್ ನೋಟ್ಸ್ ಫಸ್ಟ್. ಆ್ಯಂಡ್ ನಾನು ಹೇಳ್ದಂಗೆ ಸಿಟ್ಟಿಂಗ್ ಪೊಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಪ್ಲೀಸ್ ಡೂ ಪ್ರಿಫರ್ ಸಿಟ್ಟಿಂಗ್ ಡೌನ್ ಆನ್ ದ ಫ್ಲೋರ್. ಚಾಪೆ ಹಾಸ್ಕೊಂಡಾದರೂ ಕೂತ್ಕೊಳ್ಳಿ, ಇಲ್ಲ ಅಂತಂದರೆ ಟೇಬಲ್ ಮೇಲೆ ಕೂತ್ಕೊಂಡು ಓದ್ಕೊಳ್ಳಿ. ಬಟ್ ಬೆಡ್ಡನ್ನು ಪ್ರಿಫರ್ ಮಾಡಬೇಡಿ. ಬಟ್ ಐ ಆಮ್ right now preferring the bed because I have no any other option since I stay in the PG and it's very small room. ಅದಕ್ಕೋಸ್ಕರ ಬೆಡ್ ಮೇಲೆ ಕೂತಿದ್ದೀನಿ. ಸೊ ಬೆಡ್ ಮೇಲೆ ಕೂತ್ಕೊಂಡು ಓದಬೇಡಿ. ದಿಸ್ ಇಸ್ ಮೈ ಸಿನ್ಸಿಯರ್ ಸಜೆಷನ್. ಸೊ ನನ್ನ ಸಜೆಷನ್ಸ್ಗಳನ್ನೆಲ್ಲ ಫಾಲೋ ಮಾಡಿ ಆ್ಯಂಡ್ ಅದನ್ನು ಇಂಪ್ಲಿಕೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ದ್ಯಾಟ್ ಯು ವಿಲ್ ಹ್ಯಾವ್ ಅ ವೆರಿ ಗುಡ್ ರಿಸಲ್ಟ್ಸ್. ನೀವೇ ಡಿಫ್ರೆನ್ಸಸ್ನ ನೋಡ್ತೀರಾ. ಐ ಹೋಪ್ ಯು ವಿಲ್ ಅಬ್ಸರ್ವ್ ದ್ಯಾಟ್ ಡಿಫ್ರೆನ್ಸಸ್ ಆ್ಯಂಡ್ ಐ ಹೋಪ್ ನೀವು ನನ್ನ ಸಜೆಷನ್ಸ್ಗಳನ್ನೆಲ್ಲ ತೊಗೋತೀರಾ ಅಂತ. ಸೊ ನೋಟ್ಸ್ ಮಾಡೋದು ಯಾವ ರೀತಿ ಅಂತ ಹೇಳೋದಕ್ಕಿಂತ ಮುಂಚೆ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಸೆಮಿಸ್ಟರ್ ಎಕ್ಸಾಮಿನೇಷನ್ಗೆ ಅಥವಾ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಅನ್ನೋದನ್ನು ಹೇಳ್ತೀನಿ. ದ ಫಸ್ಟ್ ಥಿಂಗ್ ಇಸ್ ದ್ಯಾಟ್ ಯು ವಿಲ್ ಬಿ ಹ್ಯಾವಿಂಗ್ 5 ಮಾರ್ಕರ್ ಕ್ವೆಶನ್, 9 ಮಾರ್ಕ್ಸ್ ಕ್ವೆಶನ್ ಆ್ಯಂಡ್ 12 ಮಾರ್ಕ್ಸ್ ಕ್ವೆಶನ್. 5 ಮಾರ್ಕ್ಸಿಗೆ ಯಾವ ರೀತಿ ಬರೀಬೇಕು, 9 ಮಾರ್ಕ್ಸಿಗೆ ಯಾವ ಥರ ಬರೀಬೇಕು, 12 ಮಾರ್ಕ್ಸಿಗೆ ಯಾವ ಥರ ಬರೀಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಐಡಿಯಾ ಇರಬೇಕು. ಆ ಐಡಿಯಾದ ಮೇಲೆ ನೀವು ನೋಟ್ಸನ್ನು ಪ್ರಿಪೇರ್ ಮಾಡಬೇಕು. ಸೊ ಫಸ್ಟ್ ಥಿಂಗ್ ನಾನು ಕೊಡೋ ಸಜೆಷನ್ ಏನು ಅಂತ ಅಂದರೆ, ನೀವು ಓದೋ ಪ್ರತಿಯೊಂದು ಚಾಪ್ಟರನ್ನು ಕೂಡ ನೀವು 12 ಮಾರ್ಕ್ಸ್ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ನೋಟ್ಸ್ ಮಾಡಬೇಕು. ಸೊ ದ್ಯಾಟ್ 5 ಮಾರ್ಕ್ಸಿಗೆ ಕೊಟ್ಟರು ನೀವು ಬರೀತೀರಾ, 9 ಮಾರ್ಕ್ಸಿಗೆ ಕೊಟ್ಟರು ಬರೀತೀರಾ ಆ್ಯಂಡ್ 12 ಮಾರ್ಕ್ಸಿಗೆ ಕೊಟ್ಟರು ಬರೀತೀರಾ. ಓಕೆ, ಈ ಪ್ಯಾಟ್ರನ್ ಎಲ್ಲ ಸಬ್ಜೆಕ್ಟ್ಗೂ ಕೂಡ ಕ್ಯಾರಿ ಆಗುತ್ತೆ. ಎಸ್ಪೆಷಲಿ ಇಂಗ್ಲೀಷ್ ಅಂತ ಬಂದಾಗ ಒಂದು ಪರ್ಟಿಕ್ಯುಲರ್ ಚಾಪ್ಟರಲ್ಲಿ ನೀವೇನೇನು ಫೋಕಸ್ ಮಾಡಬೇಕು ಅಥವಾ ಒಂದು ಪರ್ಟಿಕ್ಯುಲರ್ ಪೊಯಮಲ್ಲಿ ನೀವೇನೇನು ಫೋಕಸ್ ಮಾಡಬೇಕು ಅದನ್ನು ಫಸ್ಟ್ ಹೇಳ್ತೀನಿ. ಲೆಟ್ಸ್ ಕಮ್ ವಿತ್ ದ ಪೊಯಮ್ ಫಸ್ಟ್. ಸೊ ಪೋಮ್ಸ್ಗಳೆಲ್ಲ ಓದಬೇಕಾದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ ನೀವು ಪೋಮ್ನ ಬರೆದಿರೋ ಅಂತಹ ಪೊಯೆಟ್. ಸೊ ಪೊಯೆಟ್ ಬಗ್ಗೆ ನಿಮಗೆ ಬ್ರೀಫ್ ಇಂಟ್ರೊಡಕ್ಷನ್ ಇರಬೇಕು, ನಾಟ್ ಎ ವೆರಿ ಡೀಟೇಲ್ ಇನ್ಫಾರ್ಮೇಷನ್, ಅ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿ ಪೊಯೆಟ್. ಸೊ ಪೊಯೆಟ್ ಬಗ್ಗೆ ಒಂದು 4 ಪಾಯಿಂಟ್ಸ್ ಆರ್ 5 ಪಾಯಿಂಟ್ಸ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ಸೊ 5 ಪಾಯಿಂಟ್ಸನ್ನ ನೀವು ಪೊಯೆಟ್ ಬಗ್ಗೆ ಬರೀರಿ. ಓಕೆ, ಸೊ ಪೊಯೆಟ್ ಹಾಕ್ತಿದ್ದಂಗೆ ಯು ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಯೋರ್ ಸ್ಟ್ರಾನ್ಸಾ. ಸೊ ಪೊಯಮಲ್ಲಿ ದೇರ್ ವಿಲ್ ಬಿ ಡಿಫ್ರೆಂಟ್ ಸ್ಟ್ರಾನ್ಸಾಸ್. ಸೊ ಪ್ರತಿಯೊಂದು ಸ್ಟ್ರಾನ್ಸಾದಲ್ಲೂ ದೇರ್ ವಿಲ್ ಬಿ 4 to 5 ಲೈನ್ಸ್ ಡಿಪೆಂಡಿಂಗ್ ಅಪಾನ್ ದಿ ವೇ ಆಫ್ ದ ಸ್ಟೈಲ್ ದ ಪೊಯೆಟ್ ರೈಟ್ಸ್. ಸೊ ಪ್ರತಿಯೊಂದು ಸ್ಟ್ರಾನ್ಸಾದಲ್ಲಿರೋ ಪ್ರತಿಯೊಂದು ಲೈನ್ದು ಕೂಡ ನೀವು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಪ್ಯಾರಾಗ್ರಾಫ್ ವೈಸ್. ಸೊ ಫಸ್ಟ್ ಸ್ಟ್ರಾನ್ಸಾ ಪ್ರತಿಯೊಂದು ಲೈನ್ದು ಎಕ್ಸ್ಪ್ಲನೇಷನ್ ನೀವು ಒಂದು ಪ್ಯಾರಾಗ್ರಾಫಲ್ಲಿ ಬರೀಬೇಕು. ದ ಸೇಮ್ ಥಿಂಗ್ ಯು ವಿಲ್ ಪ್ರೊಸೀಡ್ ವಿತ್ ಅದರ್ ಸ್ಟ್ರಾನ್ಸಾಸ್. ಸೊ ಇದು ನೀವು ಮಾಡಬೇಕಾಗಿರುವಂತಹ ಸೆಕೆಂಡ್ ಥಿಂಗ್. ಸೊ ಈ ಪ್ಯಾರಾಗ್ರಾಫ್ ಎಲ್ಲ ಆದಮೇಲೆ ದ ಲಾಸ್ಟ್ ಇಸ್ ಥೀಮ್ ಆಫ್ ದ ಸ್ಟೋರಿ. ಸೊ ಆಮೇಲೆ ಏನು ಮಾಡಬೇಕು, ನೀವು ಸ್ಟೋರಿದ್ದು ಥೀಮ್ನ ಬರಿಬೇಕು, ಏನೇನು ಥೀಮ್ ಇದೆ ಅಂತ. ಸೊ ಆ ಥೀಮಲ್ಲಿ ನೀವು ಈ ಸ್ಟೋರಿಯಲ್ಲಿರೋ ಅಂತಹ ಕೆಲವೊಂದು
ನಾಟ್ ಅ ಸ್ಟೋರಿ, ಐ ಆಮ್ ಸ್ಪೀಕಿಂಗ್ ಅಬೌಟ್ ಪೋಮ್ ಅಲ್ವಾ. ಸೊ ಈ ಪೋಮಲ್ಲಿ ಸ್ಪೆಸಿಫಿಕ್ ಆಗಿ ಏನರ ಬಗ್ಗೆ ಮಾತಾಡ್ತಾರೆ ಅನ್ನೋದನ್ನು ನೀವು ಥೀಮ್ ಆಫ್ ದಿ ಪೋಯಮಲ್ಲಿ ಇನ್ಕ್ಲೂಡ್ ಮಾಡಬೇಕು. ಸೊ ಥೀಮ್ ಆಫ್ ದಿ ಪೋಯಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕಂಪ್ಲೀಟ್ ಪೋಮಲ್ಲಿ ಪೊಯೆಟ್ ಏನನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ವಾಟ್ ಈಸ್ ಕನ್ವೇಯಿಂಗ್ ಟು ಯು ಅನ್ನೋದನ್ನು ನೀವು ಥೀಮ್ ಆಫ್ ದ ಸ್ಟೋರಿಲಿ ಬರೀಬೇಕು. ಸೊ ಇದು ಆಗ್ತಿದ್ದಂಗೆ ಯು ವಿಲ್ ಬಿ ವಿತ್ ಲಿಟ್ರಲಿ ಡಿವೈಸಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಿಟ್ರರಿ ಡಿವೈಸಸ್ನ ನೀವು ನೋಡ್ಕೋಬೇಕು. ಸೊ ಲಿಟ್ರಲಿ ಡಿವೈಸಸ್ ಅಂದರೆ ಆಲಿಟ್ರೇಷನ್, ಪರ್ಸೋನಿಫಿಕೇಷನ್, ರಿಪಿಟೇಷನ್ ಇದೆಲ್ಲ ಕೂಡ ಇರುತ್ತೆ. ಸೊ ಆ ಸ್ಟ್ಯಾನ್ಸಾದಲ್ಲಿ ಅಥವಾ ಆ ಪೋಮಲ್ಲಿ ಯಾವ ಥರ ಲಿಟ್ರರಿ ಡಿವೈಸಸ್ಗಳನ್ನ ಯೂಸ್ ಮಾಡಿದ್ದಾರೆ ಅದ್ರ ಬಗ್ಗೆ ನೀವು ಒಂದು ಸ್ಮಾಲ್ ನೋಟ್ಸ್ ಮಾಡಬೇಕು. ಸೊ ಲಿಟ್ರಲಿ ಡಿವೈಸ್ ಆಗ್ತಿದ್ದಂಗೆ ನೆಕ್ಸ್ಟ್ ಕಮ್ಸ್ ದಿ ರೈಮ್ ಸ್ಕೀಮ್. ಸೊ ಪೊಯಮಲ್ಲಿ ರೈಮ್ ಸ್ಕೀಮ್ ಅನ್ನೋದು ಕೂಡ ಬರುತ್ತೆ. ಸೊ ರೈಮ್ ಸ್ಕೀಮ್ ಒಂದು ಮಾಡಬೇಕು ನೀವು. ಸೊ ದಿಸ್ ಇಸ್ ದ ಪ್ಯಾಟರ್ನ್. ಸೊ ಫಸ್ಟ್ ಆಥರ್ ಬಗ್ಗೆ ಒಂದು 5 ಪಾಯಿಂಟ್ಸನ್ನು ಇನ್ಕ್ಲೂಡ್ ಮಾಡ್ತೀರಾ. ಪ್ರತಿ ಒಂದು ಸ್ಟ್ಯಾನ್ಸ್ ಅದು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ನ ಪ್ಯಾರಾಗ್ರಾಫಲ್ಲಿ ಬರೀತೀರಾ. ಲಾಸ್ಟಿಗೆ ಥೀಮ್ ಆಫ್ ದ ಸ್ಟೋರಿನ ಬರೀತೀರಾ. ದೆನ್ ಯು ವಿಲ್ ಗೋ ವಿತ್ ಲಿಟ್ರರಿ ಡಿವೈಸಸ್. ಸೊ ಲಿಟ್ರರಿ ಡಿವೈಸಸ್ ಆದಮೇಲೆ ರೈಮ್ ಸ್ಕೀಮ್ನ ಬರೀತೀರಾ. ಸೊ ಇದೆಲ್ಲ ಪಾಯಿಂಟ್ಸನ್ನು ನೀವು ತಲೆಯಲ್ಲಿ ಇಟ್ಕೊಂಡು ನೋಟ್ಸನ್ನು ಮಾಡಬೇಕು. ಇದು ಪೋಮ್ಸಿಗೆ. ಅದೇ ಸ್ಟೋರೀಸ್ ರಿಲೇಟೆಡ್ ಬಂದರೆ ಸೇಮ್ ಥಿಂಗ್. ಆಥರ್ ಬಗ್ಗೆ ಒಂದು 5 ಪಾಯಿಂಟ್ಸ್ ಗೊತ್ತಿರಲಿ. ಆಥರ್ ಬಗ್ಗೆ 5 ಪಾಯಿಂಟ್ಸ್ ಆದಮೇಲೆ ಸ್ಟೋರಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸ್ಟೋರಿನ ಓದ್ಕೊಂಡು ಅದರಲ್ಲಿ ನಿಮ್ಗೆ ಯಾವ್ಯಾವ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ, ಯಾವ್ಯಾವ್ದನ್ನು ಹೈಲೈಟ್ ಮಾಡಬೇಕು ಅಂತ ಅನಿಸುತ್ತೆ ಅದನ್ನು ನೀವು ಮಾರ್ಕ್ ಮಾಡಿಕೊಂಡು ನಿಮ್ಮ ಬುಕ್ಕಲ್ಲಿ ಬರ್ಕೊಳ್ಳಿ. ಆಫ್ಟರ್ ದ ಸ್ಟೋರಿ ಈಸ್ ಕಂಪ್ಲೀಟೆಡ್, ಸೇಮ್ ಥಿಂಗ್ ಸ್ಟೋರೀಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿ ನೀವು ಥೀಮನ್ನು ಇನ್ಕ್ಲೂಡ್ ಮಾಡಬೇಕು. ಲಿಟ್ರಲಿ ಡಿವೈಸಸ್ ಆಗಿರ್ಬೋದು, ರೈಮ್ ಸ್ಕೀಮ್ ಆಗಿರ್ಬೋದು, ಇವೆರಡು ಜಸ್ಟ್ ಪೋಮ್ಸ್ಗಳಿಗೆ ಮಾತ್ರ ಬರುತ್ತೆ. ವೆರ ಸ್ಟೋರೀಸ್ಗಳಿಗೆ ಯು ಶುಡ್ ಇನ್ಕ್ಲೂಡ್ ದ ಸಮ್ಮರಿ ಆಫ್ ದ ಸ್ಟೋರಿ. ಸೊ ಸಮ್ಮರಿ ಬರ್ಕೊಳ್ಳಿ ನೀವು. ಸಮ್ಮರಿ ಇನ್ ದ ಸೆನ್ಸ್ ಸುಮ್ಮನೆ ಬರೆಯೋದಲ್ಲ. ಸೊ ಸಮ್ಮರಿಲಿ ಆ ಸ್ಟೋರಿಲಿರುವಂತಹ ಸ್ಪೆಸಿಫಿಕ್ ಹೈಲೈಟ್ ಪಾಯಿಂಟ್ಸ್ ಏನಿರುತ್ತೆ ಅದನ್ನೆಲ್ಲ ಸಮ್ಮರಿನ ಬರ್ಕೊಳ್ಳಿ. ಸೊ ಆಥರ್ ಬಗ್ಗೆ 5 ಪಾಯಿಂಟ್ಸ್, ಸಮ್ಮರಿ, ಥೀಮ್ ಆಫ್ ದ ಸ್ಟೋರಿ, ಈ ಎಲ್ಲ ಹೈಲೈಟ್ಸನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಸ್ಟೋರೀಸ್ಗಳಿಗೆ ನೋಟ್ಸನ್ನು ಪ್ರಿಪೇರ್ ಮಾಡಬೇಕು. ಸೊ ಐ ಹೋಪ್ ನಿಮ್ಗೆ ಇದೆಲ್ಲ ಕ್ಲಿಯರ್ ಆಗಿದೆ ಅಂತ. ಸೊ ಇದನ್ನು ನಾನು ಇಟ್ಕೊಂಡು ನಿಮಗೆ ನೋಟ್ಸ್ ಮಾಡ್ತೀನಿ. ನೋಟ್ಸ್ ಮಾಡಿ ಲಾಸ್ಟಿಗೆ ಆ ನೋಟ್ಸನ್ನ ನಿಮಗೆ ತೋರಿಸ್ತೀನಿ. ಸೊ ಅದೇ ಪ್ಯಾಟರ್ನ ನೀವು ಕೂಡ ಇಂಗ್ಲೀಷ್ ಸಬ್ಜೆಕ್ಟಿಗೆ ಫಾಲೋ ಮಾಡಿ. ಮೈಟ್ ಬಿ ಇದು ಯೂಸ್ಫುಲ್ ಆಗ್ಬೋದು. ಸೊ ಬನ್ನಿ, ಐ ವಿಲ್ ಸ್ಟಾರ್ಟ್ ಮೇಕಿಂಗ್ ಮೈ ಓನ್ ನೋಟ್ಸ್ ನಾವು. ಸೊ ನೋಡಿ, ನಾನು ನನ್ನ ಓನ್ ನೋಟ್ಸನ್ನ ಪ್ರಿಪೇರ್ ಮಾಡಿದ್ದೀನಿ. ಸೊ ಐ ಆಮ್ ಸ್ಟಾರ್ಟಿಂಗ್ ವಿತ್ ಅ ಸ್ಟೋರಿ, ದ ವ್ಯಾಲ್ಯೂ ಆಫ್ ಸೈನ್ಸ್. ಇದನ್ನು ಬರೆದಿದ್ದು ರಿಚರ್ಡ್ ಫೈಂಗ್ಮ್ಯಾನ್ ಅಂತ. ಅವ್ರ ಬಗ್ಗೆ ನಾನು ಸ್ವಲ್ಪ ಬ್ರೀಫಾಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ವಿಚ್ ಇಸ್ ಅಬೌಟ್ 3 to 4 ಲೈನ್ಸ್ ಅಷ್ಟೇ. ನೆಕ್ಸ್ಟು ಈ ಸ್ಟೋರಿ ಬಂದು ಫಸ್ಟ್ ಪರ್ಸನ್ ನ್ಯಾರೇಷನ್ ಆಗಿದೆ. ಸೊ ಫಸ್ಟ್ ಪರ್ಸನ್ ನ್ಯಾರೇಷನ್ ಅಂತ ಅಂದರೆ ಆಥರ್ಗಳು ಅವ್ರಿಗಾಗಿರುವಂತಹ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಥವಾ ಅವರಿಗಿರೋ ಒಪಿನಿಯನ್ನ ಅವರ ಸ್ಟೋರಿಲಿ ಹೇಳ್ಕೊತಾರೆ. ಅದನ್ನು ನಾವು ಫಸ್ಟ್ ಪರ್ಸನ್ ನ್ಯಾರೇಷನ್ ಅಂತ ಕರಿತೀವಿ. ದ ಸೇಮ್ ಥಿಂಗ್ ಇಸ್ ಮೆನ್ಷನ್ಡ್ ಇನ್ ದ ಸ್ಟೋರಿ ಆಲ್ಸೋ. ಆಫ್ಟರ್ ದ್ಯಾಟ್ ನೆಕ್ಸ್ಟ್ ಬರೋದು ಸ್ಟೋರಿ. ಸೊ ಸ್ಟೋರಿನ ನಾನು ಸ್ಮಾಲ್ ಪ್ಯಾರಾಗ್ರಾಫಿಗೆ ಡಿವೈಡ್ ಮಾಡಿಕೊಂಡು ಐ ಹ್ಯಾವ್ ಮೇಡ್ ಅ ಸ್ಮಾಲ್ ಚಂಕ್ ಆಫ್ ಪ್ಯಾರಾಗ್ರಾಫ್. ಸೊ ದ್ಯಾಟ್ ನೀವು ಎಕ್ಸಾಮಲ್ಲಿ ಸ್ಟೋರಿನ ಬರೆದಾಗ ಪ್ಯಾರಾಗ್ರಾಫಲ್ಲಿದ್ದರೆ ಇಟ್ ವುಡ್ ಲುಕ್ ಗುಡ್. ಪ್ರೆಸೆಂಟೇಷನ್ ಏನಿದೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಪ್ರತಿಯೊಂದು ಪ್ಯಾರಾಗ್ರಾಫ್ ಆದಮೇಲೆ ಒಂದು ಲೈನ್ ಬಿಡೋದ್ರಿಂದ ದಟ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಆಸಮ್. ಸೊ ದ್ಯಾಟ್ ಪೇಪರ್ನ ಎವ್ಯಾಲ್ಯೂಯೇಟ್ ಮಾಡುವಂತಹ ಇನ್ವಿಜಿಲೇಟರ್ಸ್ ಏನಿದೆ ದೇ ವಿಲ್ ಗೆಟ್ ಇಂಪ್ರೆಸ್ಡ್. ಸೊ ಇನ್ ಕೇಸ್ ಅವರಿಗೆ ಟೈಮ್ ಸಫಿಷಿಯೆಂಟ್ ಇಲ್ಲ ವ್ಯಾಲ್ಯೂಯೇಟ್ ಮಾಡೋದಕ್ಕೆ ಅಂತ ಅಂದಾಗ, ಬೈ ಸೇಯಿಂಗ್ ಯುವರ್ ಪ್ರೆಸೆಂಟೇಷನ್ ಆ್ಯಂಡ್ ವೇ ಆಫ್ ರೆಪ್ರೆಸೆಂಟಿಂಗ್ ಯುವರ್ ಆನ್ಸರ್ಸ್ ದೇ ಮೇ ಗಿವ್ ಯು ಮಾರ್ಕ್ಸ್. ಸೊ ಪ್ರೆಸೆಂಟೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಸ್ಟೋರೀಸ್ನ ಸ್ಮಾಲ್ ಚಂಕ್ ಆಫ್ ಪ್ಯಾರಾಗ್ರಾಫ್ನ ಮಾಡಿ ಒಂದೊಂದು ಲೈನ್ ಬಿಟ್ಟಿದ್ದೀನಿ. ಸೊ ದ್ಯಾಟ್ ಇಟ್ ಲುಕ್ಸ್ ಗುಡ್ ಆ್ಯಂಡ್ ವೆನ್ ದ ಪ್ರೆಸೆಂಟೇಷನ್ ಇಸ್ ಗುಡ್ ಆಟೋಮೆಟಿಕ್ಲಿ ದ ಮಾರ್ಕ್ಸ್ ಬರುತ್ತೆ ನಿಮಗೆ. ಸೊ ನಾನು ಸ್ಟೋರಿನ ಪ್ಯಾರಾಗ್ರಾಫ್ ಬೈಸಲ್ಲಿ ಬರ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೀವು, ಇಟ್ಸ್ ಕನ್ಸಿಸ್ಟ್ ಆಫ್ 5 pages ಏನೋ ಬರೆದಿದ್ದೀನಿ. ಸೊ ಸಿನ್ಸ್ ಇಟ್ ಇಸ್ ಅ ಶಾರ್ಟ್ ನೋಟ್ ಬುಕ್ ನಿಮಗೆ 5 pages ಅಂತ ಅನಿಸುತ್ತೆ, ಬಟ್ ಇಫ್ ಯು ಟೇಕ್ ಇಟ್ ಆಸ್ ಅ ನಾರ್ಮಲ್ ಬುಕ್ ಒಂದು 3 pagesಲ್ಲಿ ಮುಗ್ದೋಗುತ್ತೆ. ಆಫ್ಟರ್ ದಿಸ್ ನಾನು ಏನು ಮಾಡಿದ್ದೀನಿ, ಆಸ್ ಐ ಸೆಡ್, ಇದಾದಮೇಲೆ ನಾನು ಥೀಮ್ ಆಫ್ ದ ಸ್ಟೋರಿನ ಬರ್ಕೊಂಡಿದ್ದೀನಿ.
ಸೊ ಥೀಮ್ ಆಫ್ ದ ಸ್ಟೋರಿಯಲ್ಲೂ ಕೂಡ ಸೇಮ್ ಥಿಂಗ್, ಐ ಹ್ಯಾವ್ ಇನ್ಕ್ಲೂಡೆಡ್ ಆ ಸಬ್ ಹೆಡ್ಡಿಂಗನ್ನು ಹಾಕಿ ಆ ಸಬ್ ಹೆಡ್ಡಿಂಗ್ ಏನಂತ ಹೇಳುತ್ತೆ, ಸೊ ಆ ಸಬ್ ಹೆಡ್ಡಿಂಗ್ ಮೀನಿಂಗ್ ಏನು, ಆ ಮೀನಿಂಗನ್ನು ಆ ಸಬ್ ಹೆಡ್ಡಿಂಗನ್ನು ನಾವು ಯಾಕೆ ಸ್ಪೆಸಿಫಿಕ್ ಆಗಿ ಈ ಸ್ಟೋರಿಗೆ ಹಾಕಿದ್ದೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಥೀಮ್ ಆಫ್ ದ ಸ್ಟೋರಿಲಿ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಹೌ ಯು ಮೇಕ್ ಯೋರ್ ನೋಟ್ಸ್. ಸೊ ಫಸ್ಟ್ ಆಥರ್ ಬಗ್ಗೆ ಬರೆದಿದ್ದೀವಿ, ಸ್ಟೋರೀಸ್ ಬಗ್ಗೆ ಬರೆದಿದ್ದೀವಿ, ಆ್ಯಂಡ್ ದೆನ್ ವಿ ವೆಂಟ್ ಟು ದ ಥೀಮ್ ಆಫ್ ದ ಸ್ಟೋರಿ. ಆ್ಯಂಡ್ ಇದು ಫಸ್ಟ್ ಪರ್ಸನ್ ನ್ಯಾರೇಷನ್ ಆಗಿರೋದ್ರಿಂದ ವಿ ಹ್ಯಾವ್ ಗಿವನ್ ಅ ಇಂಟ್ರೊಡಕ್ಷನ್ ಅಬೌಟ್ ವಾಟ್ ಡು ಯು ಮೀನ್ ಬೈ ಫಸ್ಟ್ ಪರ್ಸನ್ ನ್ಯಾರೇಷನ್. ಸೊ ಈ ರೀತಿ ನೀವು ಸ್ಟೋರೀಸ್ಗಳಿಗೆ ಇಂಗ್ಲೀಷಲ್ಲಿ ನೋಟ್ಸ್ ಮಾಡೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ದ್ಯಾಟ್ ಲಾಸ್ಟ್ ಮಿನಿಟಲ್ಲಿ ಓದೋದಕ್ಕೂ ಕೂಡ ನಿಮಗೆ ಈಸಿ ಆಗುತ್ತೆ, ಆ್ಯಂಡ್ ಓದಿರೋದು ಕೂಡ ನಿಮ್ಮ ತಲೆಯಲ್ಲಿ ರಿಜಿಸ್ಟರ್ ಆಗುತ್ತೆ. ದಿಸ್ ಈಸ್ ಹೌ ಯು ಮೇಕ್ ಯೋರ್ ಓನ್ ನೋಟ್ಸ್. ಬಟ್ ನೆನ್ಪಿಟ್ಕೊಳ್ಳಿ, ಎಕ್ಸಾಮಿನೇಷನ್ ಟೈಮಲ್ಲಿ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಯೋರ್ ಪ್ರೆಸೆಂಟೇಷನ್. ಸೊ ಡೇಟ್ ಹಾಕೋದನ್ನು ಮರಿಬೇಡಿ, ಆ್ಯಂಡ್ ಮೇಕ್ ಶ್ಯೂರ್ ಯು ರೈಟ್ ಈಚ್ ಆ್ಯಂಡ್ ಎವ್ರಿ ಸಬ್ ಹೆಡ್ಡಿಂಗನ್ನು ಹಾಕಿದ್ಮೇಲೆ ಮೇಕ್ ಅನ್ ಹ್ಯಾಬಿಟ್ ಆಫ್ ಅಂಡರ್ಲೈನಿಂಗ್ ದೋಸ್ ಸಬ್ ಹೆಡ್ಡಿಂಗ್ಸ್. ಆ್ಯಂಡ್ ಆಫ್ಟರ್ ದ್ಯಾಟ್ ಪ್ರತಿಯೊಂದು ಪ್ಯಾರಾಗ್ರಾಫ್ ಆದಮೇಲೆ ಅಥವಾ ಪ್ರತಿಯೊಂದು ಕಂಟೆಂಟ್ ಆದಮೇಲೆ ನೀವು ಒಂದು ಲೈನ್ ಹಾಕೋದ್ರಿಂದ ಯುವರ್ ಪ್ರೆಸೆಂಟೇಷನ್ ವಿಲ್ ಲುಕ್ ವೆರಿ ಗುಡ್, so that you will fetch the marks automatically. I hope this video was very informative. ಇದರಿಂದ ನೀವೇನಾದರೂ ಕಲ್ತ್ರಿ ಅಂತ ನಾನು ಅನ್ಕೊತೀನಿ. ಇಫ್ ಯು ಫೈಂಡ್ ಇಟ್ ರಿಯಲಿ ಇನ್ಫಾರ್ಮೇಟಿವ್, ಮೇಕ್ ಶ್ಯೂರ್ ಯು ಶೇರ್ ದಿಸ್ ಟು ಯುವರ್ ಫ್ರೆಂಡ್ಸ್ ಹೂ ಆರ್ ಸ್ಟಡಿಂಗ್ ಇನ್ ಕಾಲೇಜಸ್ ಆಸ್ ವೆಲ್ ಆಸ್ ಸ್ಕೂಲ್, ಸೊ ದ್ಯಾಟ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಯಾವ ರೀತಿ ಓನ್ ನೋಟ್ಸ್ ಮಾಡಬೇಕು ಅನ್ನೋದ್ರ ಐಡಿಯಾ ಬರುತ್ತೆ, ಆ್ಯಂಡ್ ಆಟೋಮೆಟಿಕ್ಲಿ ಅವ್ರ ಸ್ಕೋರು ಕೂಡ ನಿಮ್ಮ ಥರನೇ ಇನ್ಕ್ರೀಸ್ ಆಗುತ್ತೆ. ಸೊ ಐ ಹೋಪ್ ದಿಸ್ ವಿಡಿಯೋ ಇಸ್ ರಿಯಲಿ ಇನ್ಫಾರ್ಮೇಟಿವ್, ಆ್ಯಂಡ್ ಇಫ್ ಯು ಫೈಂಡ್ ಇಟ್ ಇನ್ಫಾರ್ಮೇಟಿವ್, ಪ್ಲೀಸ್ ಡೂ ಲೈಕ್. ಆ್ಯಂಡ್ ನಿಮಗೆ ಯಾವ ಥರದ ವೀಡಿಯೋಸ್ ಬೇಕು, ನಾನು ಯಾವ ಥರದ ಕಂಟೆಂಟ್ಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ಒಂದು ಸಜೆಷನ್ಸ್ ಕೊಡಬೇಕು ಅಂತ ಇದ್ದರೆ, ಆರ್ ಇಫ್ ಯು ವಾಂಟ್ ಎನಿಥಿಂಗ್ ನನ್ನ ಕಡೆಯಿಂದ ಏನಾದರೂ ಮಿಸ್ಟೇಕ್ಸ್ಗಳಿದ್ದು, ಆ್ಯಂಡ್ ಇಫ್ ಯು ವಾಂಟ್ ಸಮ್ ಇಂಪ್ರೂವ್ಮೆಂಟ್ ಆಗಿರ್ಬೋದು, ನಿಮ್ಗೆ ಏನೇನು ಮನಸ್ಸಿಗೆ ಅನಿಸುತ್ತೋ ಎಲ್ಲನೂ ಕೂಡ ಕಮೆಂಟ್ ಸೆಷನಲ್ಲಿ ಆರಾಮಾಗಿ ಕಮೆಂಟ್ ಮಾಡಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ವ್ಲಾಗ್. ಕೀಪ್ ವಾಚಿಂಗ್.